ವಿದ್ಯಮಾನ. ಪುಷ್ಪಕವನ್ನಡದೆ ಹೊರಟ ಕಾಲದಲ್ಲಿ ನೀನಿದ್ದಂತಹ ತಾಣವನ್ನು ನೀನು ತೋರಿಸಿದರೆ, ಸೇತುಬಂಧವಾದ ವಿಧಾನವನ್ನು ನಾವು ವಿವರಿಸ್ತಾ ಸೇತುಬಂಧವನ್ನು ತೋರಿದೆ. ಆಪದ್ಧರ್ಮ ಅಂತ ಸಾಗರಕ್ಕೆ ಬಂಧನವನ್ನು ಏರ್ಪಡಿಸಿದಂತಹ ನಮ್ಮ ಕರ್ಮ ಶಾಶ್ವತವಾಗಿ ಉಳಿಯಕೂಡದು ಎಂಬ ಕಾರಣಕ್ಕೆ ಅದನ್ನೇ ನಾನು ಛೇದಿಸಿದೆ, ಮತ್ತೆ ಭಂಗ್ರವಾಗಿಸಿದೆ. ತನ್ಮೂಲಕ ಸಮುದ್ರ ದೇವನಿಗೆ ಕೊಟ್ಟಂತಹ ಮಾತನ್ನು ಈಡೇರಿಸಿದೆ. ಇನ್ನೇನು ಮುನ್ನಡೆದು ಉತ್ತರದ ಎತ್ತರದತ್ತ ಸಾಗಬೇಕು ಅಂತ ಹಂಬಲಿಸುವಾಗ ಒಮ್ಮಿಂದೊಮ್ಮೆಗೆ ಏರಿದಂತಹ ಪುಷ್ಪಕದಲ್ಲಿ ಒಂದು ಅಲುಗಾಟ. ಇದು ದಕ್ಷಿಣದ ಕಡಲ ತಡಿಯಲ್ಲೇ ನಾವು ಮತ್ತೆ ಕೆಳಗಿಳಿಯುವಂತ ಯಾವ ವಿಘ್ನ ಅಂತ ಅರ್ಥ ಆಗಲಿಲ್ಲ. ದಶಾಸ್ಯನ ಪ್ರೇತಕ್ಕೆ ಮುಕ್ತಿಯ ಮಾರಹರನ ನೆಲೆಗೊಳಿಸುತ್ತಲೀ ಪುಷ್ಪಕವಡರಿ ಸಾಕೇತದತ್ತ ಹೊರಟಿದ್ದವರು ಇಲ್ಲಿ ತಲುಪುವಾಗ ಆ ಪುಷ್ಪಕ ವಿಮಾನಕ್ಕೆ ಏನೋ ಒಂದು ಬಾಧೆ. ಅದು ವಾಯು ಮೂಲದ್ದು, ಆಕಾಶ ಮೂಲದ್ದು, ಈ ಭೂಮಿಯೇ ಮೂಲವಾಗಿ ಹೊಂದಿದ ತೊಂದರೆ ಗೊತ್ತಿಲ್ಲ. ಏನಾಯ್ತು ಅಂತ ಪ್ರಾಜ್ಞರಾದ ನಿಮಗೇನಾದ್ರು? ಏನೂ ಅಲ್ಲ, ಮತ್ತೆ ರಾವಣನ ಪ್ರೇತಾತ್ಮ ತಡೆದು ನಿಲ್ಲಿಸಿದೆ. ಅಲ್ಲ, ಪ್ರೇತಾದ ಮೇಲೂ ಬಿಡುವುದಿಲ್ಲ ಅಂತ ಹಠವ ಅವನಿಗೆ. ಹಾಗೇನು ಅಲ್ಲ, ಮತ್ತೆ ನೀನು ಇಲ್ಲಿಂದ ಹಿಂತಿರುಗಿ ಹೋದರೆ ನನಗೆ ಮೋಕ್ಷ ಇಲ್ಲ. ರಾಮನ ಕೈಯಿಂದಲೇ ನನಗೆ ಮೋಕ್ಷ ಆಗಬೇಕು ಎನ್ನುವಂಥ ಯೋಚನೆ. ಸತಿಸುತ ಪರಿವಾರ ಸಹಿತವಾಗಿ ಕೋಟಿ ಕೋಟಿ ಮಂದಿಯನ್ನು ಆಳ್ತಾ ಇದ್ದವನು ಅಳಿದ ಮೇಲೆ ಧರ್ಮದ ನೆಲೆಯಲ್ಲಿ ಅಚಲವಾಗಿ ನಿಂತವನ ಕೈಯಿಂದಲ್ಲದೆ ಅನ್ಯರಿಂದ ಮೋಕ್ಷ ಇಲ್ಲ ಅಂತ ದೃಢವಾಗಿ ನಂಬಿ ಬಾಧೆ ಕೊಡ್ತಾ ಇದ್ದಾನೆ. ಸತ್ತ ಮೇಲೆ ವಿರೋಧ ಇಲ್ಲ ಅಂತ ವಿಭೀಷಣನಿಗೆ ಹೇಳಿದ್ದು ನನ್ನ ಆಚರಣೆಯಲ್ಲೂ ಇಟ್ಟುಕೊಂಡವನೇ. ನಾನು ಭೇದ ತೋರುವುದಕ್ಕೆ ಕೇಳ್ತಾ ಇಲ್ಲ, ಆದರೆ ಅವನಿಗೆ ಮೋಕ್ಷಕ್ಕೆ ನಾನೇನು ಮಾಡುವುದಕ್ಕೆ ಸಾಧ್ಯ? ಏನಿಲ್ಲ, ಈ ಕ್ಷೇತ್ರದಲ್ಲಿ ಒಂದು ಶಿವಕ್ಷೇತ್ರ ಆಗಬೇಕು. ಅಖಂಡ ಶೈವ ಅಂತ ಕೇಳಿದ್ದೇನೆ ನಾನು. ಶಿವಾರಾಧಕನಾಗಿ ಕೋಟಿಲಿಂಗಗಳನ್ನು ಸ್ಥಾಪಿಸಿದಂತಹ ಹಿರಿಮೆ ಅವನಿಗುಂಟು. ಇಲ್ಲೀಗ ಶಿವಲಿಂಗ ಸ್ಥಾಪನೆ ಆಗಬೇಕು, ಶಿವ ಸಾನ್ನಿಧ್ಯ ಬರಬೇಕು. ಈಗ ಶಿವಲಿಂಗವನ್ನು ಎಲ್ಲಿಂದ ತರುವ? ಲಂಕೆಯಿಂದಲೇ ತರಿಸಬೇಕು? ಕೈಲಾಸದಿಂದ ಆತ್ಮಲಿಂಗವನ್ನೇ ತಂದರೆ ಒಳ್ಳೆಯದು. ಕೈಲಾಸಪತಿಯನ್ನು ಅಲ್ಲಿಯೇ ಕೈಲಾಸವನ್ನು ಅಲ್ಲಾಡಿಸಿಯೇ ಪರೀಕ್ಷಿಸಿ ಭಕ್ತಿಯನ್ನೊಡ್ಡಿ ಅವರಿಂದ ಅನುಗ್ರಹೀತನಾದವನು. ಅವನ ಪ್ರೇತಬಂಧ ಮೋಕ್ಷಣಕ್ಕಾಗಿ ಕೈಲಾಸದಿಂದ ಆತ್ಮಲಿಂಗ ಅದನ್ನೀಗ ತರುವುದಕ್ಕೆ ಯೋಚಿಸೋಣ. ಕ್ಷಿಪ್ರವಾಗಿ ನಮ್ಮ ಕೆಲಸವೂ ಆಗಬೇಕು, ಹಾಗೆ ಅಂತ ಅವನಿಗೆ ಮೋಕ್ಷಣವೂ ಆಗಬೇಕು ಅಂತ. ಅದು ಯಾರಲ್ಲಿ ಹನುಮ ಆಪತ್ಕಾರ್ಯದಕ್ಕೆ ಬಂಧುವಾಗಿ ಒದಗಿದವನು. ಹೌದು ಸ್ವಾಮಿ. ಸೀತೆಯನ್ನು ನನ್ನನ್ನು ಮರಳಿ ಒಂದಾಗಿಸುವಲ್ಲಿ ನಿನ್ನ ಕೊಡುಗೆ ದೊಡ್ಡದು. ಈಗ ಭ್ರಾತೃಗಳಾದಂತಹ ಭರತನು ನಾನು ಒಂದಾಗುವಲ್ಲಿ ರಾವಣನ ಪ್ರೇತ ಬಾಧೆ ಕೊಡ್ತಾ ಉಂಟು. ನಿವೃತ್ತಿ ಆಗಬೇಕು ಅಂತಾದ್ರೆ ಕೈಲಾಸದ ತುದಿಯಿಂದ ಒಂದು ಆತ್ಮಲಿಂಗ ಇಲ್ಲಿಗೆ ಬರಬೇಕು. ಕೈಲಾಸ ಅಲ್ಲ, ನೀವು ಹೇಳಿದ್ರೆ ಎಲ್ಲಿಂದಲೂ ನಾನು ಲಿಂಗ ತಂದೇನು. ನಾವು ನಿರೀಕ್ಷೆ ಒಂದು ಪ್ರಾರ್ಥನೆ ಎದ್ದದಕ್ಕೆ ಈ ಸಲ ಆದ್ರೂ ಪ್ರೇತಕ್ಕೆ ಮೋಕ್ಷ ಆದೀತ. ನೀ ತಂದ ಕ್ರಮದಿಂದ ನಿರ್ಣಯ ಆಗ್ತದೆ. ಆತ್ಮಲಿಂಗ ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಶಿವ ಯಾರು ರಾಮ ಯಾರು ಅಂತ ಅವನಿಗೂ ಗೊತ್ತಿಲ್ವಲ್ಲ, ಗೊತ್ತುಪಡಿಸಬೇಕು.
ಮೊದಲಾಗಿ ಬಂಧಿಸಿಕೊಂಡಿದ್ದೇನೆ. ಒಮ್ಮೆಂದ ಮೇಲೆ ದೀರ್ಘವಾದ ಕರೆಗೆ ಹೋಗೊಟ್ಟು ಬಂದವರಿದ್ದೇವೆ. ಯಾಕೆ ಆತ್ಮಲಿಂಗವನ್ನು ಕೊಂಡು ಹೋಗುವುದಕ್ಕೆ ಹನುಮಂತನೆಂಬ ಅಸಮಬಲನಾದ ವಾನರ ಬಂದಿದ್ದಾನೆ. ತಡೆಬೇಕು, ಅವನಿಗೆ ಹೊಡಿಬೇಕು. ಈ ಬಗ್ಗೆ ಚಿಂತಿಸುವಂತಹ ಅಗತ್ಯವಿಲ್ಲ. ಬಂದಂತಹ ಕಪಿಯ ಬಾಲವನ್ನು ಹಿಡಿದು ಆಕಾಶದ ಎತ್ತರಕ್ಕೆ ಹಾರುವುದಕ್ಕೆ ಹೋಗಿದ್ದೆ ಬಿಡದಿದ್ರೆ ಕೊಡಪ್ಪ ನಮ್ಗೆ. ನೀವೆಲ್ಲ ಕೆಲಸ ಮಾಡಿ. ನನಗೊಂದು ಕೆಲಸ ಇದೆ, ಅದು ಸಮುದ್ರ ತೀರದಲ್ಲಿ ರಾಮನಿದ್ದಲ್ಲಿಗೆ ನಾನು ಹೋಗ್ತೇನೆ. ಬಂದು ನೋಡಿದರೆ ಈ ಪ್ರಮತಾದಿಗಳು ಮಾಡುವಂತಹ ಅವಾಂತರಗಳನ್ನು ಇವರಿಗೆ ಏನು ಹೆಸರು? ಹರಗಣಗಳು ಅಂತ. ಮಾಡುವುದು ಹಗರಣವೇ, ಕೆಟ್ಟ ಸಂತಾನಗಳು. ಈ ಯಜಮಾನ ಇಲ್ಲದೆ ಇದ್ರೆ ಅವನ ಕೈಚೀಲ ಹಿಡಿಯುವವರು ಮಾಡುವ ತೊಂದರೆ ನೋಡಿದಿರಾ? ಇಷ್ಟು ಹೊತ್ತಾಯ್ತು, ದೇವರು ನನಗಾಗಿ ಕಾಯ್ತಾ ಇರಬಹುದು. ಶಿವಲಿಂಗವನ್ನು ತರ್ತಾರ ಹನುಮಂತ ನನ್ನ ಮೇಲಿನ ವಿಶ್ವಾಸದಿಂದ ಹೇಳಿದ್ದಲ್ವಾ? ಈಗ ನಾನು ಇಲ್ಲಿಂದ ಇನ್ನೂ ತಕ್ಕೊಂಡು ಹೋಗಿ ಅಲ್ಲಿಗೆ ಮುಟ್ಟುವುದು ಹೇಗೆ?
ಆಹಾ, ಏನ್ ಮಾಡ್ಲಿ? ಶಿವಲಿಂಗಕ್ಕೆ ನನ್ನ ಬಾಲವನ್ನು ಸುತ್ತಿ ಇಲ್ಲಿಂದ ತೆಗೆದು ಅದು ಸಮುದ್ರದ ತಡಿಗೆ ಸರಿ ಬಿಸಾಡಿ ಬಿಡ್ತೇನೆ. ಶರದಿಯ ತಡಿಯಲ್ಲಿ ಶರಜಾತ ಕುಲಜಾತ ಒರೆದನು ಕುಂಭ ಸಂಭವಗೆ ಬರಲಿಲ್ಲ ಹನುಮಂತ ತರಲಿಲ್ಲ ಶಿವಲಿಂಗ ವರಮುಕೂರ್ತವು ಮೀರ ದಿಹುದೇ ಅಯ್ಯಾಗ. ಸ್ವಾಮಿ, ನಿಮ್ಮ ಮುಖದಲ್ಲಿ ಆತಂಕ. ಶಿವಲಿಂಗ ಬರ್ತದೆ ಅಂತ ಕಾಯ್ತಾ ಇದ್ದೆ. ನಾವೆಲ್ಲ ಕಾಯ್ತಾ ಇದ್ದೇವೆ. ಹನುಮಂತ ಇನ್ನೂ ಕೂಡ ಬರಲಿಲ್ಲ. ಬಂದಾನು, ಅವ ಹಿಡಿದ ಕೆಲಸವನ್ನು ಪೂರ್ಣ ಮಾಡದೆ ಬಿಡುವವನಲ್ಲ. ಇನ್ನು ಕ್ಷಣ ಹೊತ್ತೇ ಇರುವುದು. ಇದು ಪ್ರತಿಷ್ಠೆಗೆ ಮುಹೂರ್ತ ಇಲ್ಲ, ಆದ್ರೆ ಕ್ಷಣ ಹೊತ್ತೇ ಇರುವುದು. ಎಷ್ಟು ಹೊತ್ತಿದ್ರು ಕೂಡ ಈಗ ಲಿಂಗ ಇಲ್ಲದ ಪ್ರತಿಷ್ಠೆ ಮಾಡುವುದು ಹೇಗೆ? ಮಾಡ್ಬೇಕು. ಎಲ್ಲಿಂದ ಲಿಂಗ ಎಲ್ಲಿಂಟು ಸ್ವಾಮಿ? ಆತ್ಮಲಿಂಗ ಬೇಕು ಅಂತ ಆದ್ರೆ ಕೈಲಾಸಕ್ಕೆ ಹೋಗಿ ಬರಬೇಡುವೋ? ಪರಮ ಪತಿವ್ರತೆಯಾದಂತಹ ಸೀತೆಯ ಕೈಯಿಂದ ಹೊಯ್ಗೆ ಲಿಂಗವನ್ನು ತಯಾರಾಗ ಮಳಲಿಂಗ ಸೀತಾದೇವಿ. ಸೀತಾದೇವಿ ಅದಕ್ಕೀಗ ಆತ್ಮಲಿಂಗದಷ್ಟೇ ಪಾವಿತ್ರ್ಯ ಹೌದೌದು. ಶ್ರೇಷ್ಠತೆ ಉಂಟು. ಖಂಡಿತವಾಗಿ ಸೀತಾದೇವಿ ಆಚಾರ್ಯರ ಆಡಿದ ಮಾತನ್ನು ನಾವು ಉಲ್ಲಂಘಿಸುವುದಕ್ಕಿಲ್ಲ. ಗುರುಗಳ ಉಪದೇಶ ಅವಿಚಾರಿತವಾಗಿ ಅನುಷ್ಠಾನಕ್ಕೆ ತರಬೇಕು. ನೋಡೋಣ, ಒಂದು ಪ್ರಯತ್ನಿಸೋಣ. ಮರಳಿನ ಲಿಂಗವ ರಚಿಸಿ ಆ ತರುಣಿಯು ನೀಡಲು ಸಗಸಿಯೇ ಮರಳಿನ ಲಿಂಗವ ರಚಿಸಿ ಆ ತರುಣಿಯು ನೀಡಲು ಸಗಸಿಯೇ ಪರಮ ಮುಗೂಟದಿ ಸ್ಥಾಪಿಸಲ ಮುನಿ ಗೆರದನು ಅಭಿಷೇಕಕ್ಕೆ ಕಲಬೇಡಿ ಮರಳಿನ ಲಿಂಗವ ರಚಿಸಿ ಆ ತರುಣಿಯು ನೀಡಲು ಸಗಸಿಯೇ. ಎಲ್ಲರೂ ವಿಸ್ಮಯ ಪಡುವ ಹಾಗೆಯೇ ಮರಳಿನ ಲಿಂಗವನ್ನು ರಚಿಸಿದ್ದಾಳೆ ಪಾತಿವ್ರತ್ಯದ ಬಲದಿಂದ. ಆಗಲಿ ಸ್ವಾಮಿ, ಶ್ರೇಷ್ಠ ಸನ್ನಿಧಾನದಲ್ಲಿ ದಿವ್ಯಮೂರ್ತಿ ಅಥವಾ ಲಿಂಗ ಅದರ ಪ್ರಾಣ ಪ್ರತಿಷ್ಠೆ ಮಹಾತ್ಮರ ಕೈಯಿಂದ ಆಗಬೇಕು. ಒಂದು ಪ್ರತಿಷ್ಠೆ ಮಾಡಿ ಸ್ವಾಮಿ. ಆಗಬಹುದು. ಅಭಿಷೇಕ ಮೊದಲಾಗಬೇಕು, ಶುದ್ಧೋದಕದಿಂದ ಆಗಬೇಕು. ಈಗ ಲವಣಾಂಬುದಿಯ ಸನಿಹದಲ್ಲಿ ಶುದ್ಧೋದಕ ಬೇಕು ಅಂದರೆ ಸರಿ, ಅವಳ ಪಾತಿವ್ರತ್ಯಕ್ಕೆ ಅಷ್ಟು ಬಲ ಉಂಟು ಅಂತ ಆದರೆ ಭೂಜಾತೆಯಾದವಳು ನಿರ್ಮಿಸಿದ ಲಿಂಗಕ್ಕೆ ಅಭಿಷೇಕಕ್ಕಿದ್ದದ್ದನ್ನು ಭೂಗರ್ಭದಿಂದ ಸಹಾಯಕದ ಮೂಲಕ ವಾಯ್ತು ಭುವನಿ ಅತಿಶಯವಾಯ್ತು ಹರಿಪದ ಬವೆಯು ಚಿಮ್ಮಿದಳಾಗ ಕಾಣುತ್ತ ಉದ್ಭೂತೆಯಾದಂತಹ ಆ ಗಂಗಾ ಭವಾನಿ ಅದು ಅಧೋಲೋಕದಿಂದಲೇ ಚಿಮ್ಮಿ ಬಂದು ಆ ಲಿಂಗದ ಶಿರೋಭಾಗದಲ್ಲೇ ವಿಭೂಷಿತಳಾದ ಈ ವೇಳೆಯಲ್ಲಿ ರಾವಣನ ಪ್ರೇತ ಮೋಕ್ಷಣಕ್ಕಾಗಿ ಇನ್ನು ಮಾಡಬೇಕಾದ ಶಿವಸ್ತುತಿ ಮಾತ್ರ ಅಲ್ಲ. ಶಂಭೋ ಶಿವನು ಮೈದೂರಿದನು ಬೆಸರಾಟದಗೆ ಧನುಷ್ಕೋಟಿ ಗಂಗಾಧರ ಜಯ ಜಯ ರುಂಡಮಾಲ ವಿಶ್ವೇಶ್ವರ ಜಯವಿನುದಾಗ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠನ ಮೋಸ್ತುತೆ. ಜಯ ಜಯ. ಸ್ತುತಿಸುವುದಕ್ಕೆ ಕಾರಣವೇನು? ಪ್ರೇತಕ್ಕೊಂದು ಸದ್ಗತಿ ಆಗಬೇಕು ಎಂಬ ಆಶಯವನ್ನು ಹೊಂದಿ ಆಚಾರ್ಯೋಪದೇಶದಂತೆ ಅದು ಮರಳಲಿಂಗವನ್ನು ಪತಿವ್ರತೆಯಾದ ಸೀತಾದೇವಿ ಮಾಡಿದರು. ಅದಕ್ಕೆ ಅಧೋಲೋಕದಲ್ಲಿದ್ದ ಪಾತಾಳ ಗಂಗೆಯನ್ನು ಚಿಮ್ಮಿಸಿ ಅಭಿಷೇಕವನ್ನು ಮಾಡಿ ಆಯಿತು. ಸನ್ನಿಧಾನ ಪ್ರಸನ್ನ ಚಿತ್ತವಾದರೆ ಆ ಪ್ರೇತಕ್ಕೊಂದು ಮೋಕ್ಷ. ರಾವಣನಿಗಲ್ವ ಹೌದೌದು. ಮೋಕ್ಷವನ್ನು ನೋಡಿ, ಈಗ ಅವನಿಗೆ ಮೋಕ್ಷ ಆಯ್ತು, ಬರ್ಬೇಕಾದ ಒಬ್ಬ ಬರ್ಲಿಲ್ಲಲ್ಲ. ಅಂತರ್ಧಾನವಿಲ್ಲಿಗೆ ಬಂದು ಯಾಕೆ 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 ತಾಳು ಸೈರಣಿ ತಾಳು ಮಾರುತಾತ್ಮಜ ವ್ಯಾಳಭೂಷಣ ಕೆಣಕದಿರುನಿ ವೇಳ ಮೀರುವ ಮುನ್ನಲಿಂಗವ ಸ್ಥಾಪಿಸಿದಿರು ಉದ್ಯೋಗ ಯಾಕೆ ಇಷ್ಟು ಆಕ್ರೋಶ?
ನೆನೆದವರ ಮನದಲ್ಲಿ ಪ್ರತ್ಯಕ್ಷನಾಗುವ ಮಹಾದೇವ ಅಲ್ಲಿ. ಅವನ ಮಕ್ಕಳೆಲ್ಲ ಅಲ್ಲಿ ಗಲಾಟೆ ಅಲ್ವಾ ಅವರದ್ದು? ಎಂತದಕ್ಕೆ? ಲಿಂಗ ಮುಟ್ಟಬಾರ್ದು ಅಂತ. ಆಹಾ, ನೀನೇನು ಮಾಡಿದೆ? ಹೊಡೆದೆ ಯಾರಿಗೆ? ಅವರಿಗೆ. ಮತ್ತೆ ಈಗ ಮಕ್ಕಳಿಗೆ ಹೊಡೆದಲ್ಲಿ ಅಪ್ಪ ಇದ್ದಾರಾ? ಅಲ್ಲ, ಅಪ್ಪ ನಿಲ್ಲಿಸಿದ್ದು ನನಗೆ ಹೊಡಿಲಿಕ್ಕೆ ಅಂತ. ನೋಡಿಕೊಳ್ಳಿ ಅಂತ ಹೇಳಿ ಇದ್ದದ್ದನ್ನು ರಕ್ಷಿಸುವುದಕ್ಕೆ ನಿಲ್ಲಿಸಿದ್ದು ನಮ್ಮ ಅನಿವಾರ್ಯತೆ ಅವರಿಗೆ ಗೊತ್ತಿಲ್ವಲ್ಲ ಹನುಮ. ನೀವು ಕಳಿಸಿದ ಕೆಲಸ ನನ್ನಿಂದ ತಡ ಆಯ್ತಲ್ಲ ಸ್ವಾಮಿ. ಆದ್ರೂ ನಾನೊಂದು ಕೆಲಸ ಮಾಡಿದ್ದೇನೆ. ಏನು ಮಾಡಿದಿ? ಬಾಲದಲ್ಲಿ ಸುತ್ತಿ ಹಾ, ಈಗಾಗಲೇ ನಾನು ಲಿಂಗ ಕಳಿಸಿದ ಕಾರಣ ಅಲ್ವಾ ಸ್ಥಾಪನೆ ಆಗಿದೆ. ಇದು ಸ್ವಾಮಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅದು ಮೇಲಿನಿಂದ ಬಂದು ಬಿದ್ದದ್ದು ಎಲ್ಲಿಂಟು ಅಂತೊಂದು ತೋರಿಸಿ. ಓ ಅಕ್ಕ ಅಲ್ಲಿ ಉಂಟು. ಆತ್ಮಲಿಂಗ, ಆತ್ಮಲಿಂಗ ಅಲ್ಲಿಂದ ಎಸೆದದ್ದು. ಅದು ಧ್ವಜಸ್ತಂಭದ ಕೆಳಗೆ ಉಂಟು. ಹೌದು, ಶಕ್ತಿಯ ಬಲದಿಂದ ಇಲ್ಲಿ ತಲುಪಿದ ಲಿಂಗ ಅಲ್ವೋ? ಅದು ಅದು ಭಕ್ತಿಯ ಬಲದಿಂದ ತಲುಪಿದ್ದು. ಅದು ಯಾರು ತಂದದ್ದು? ತಂದದ್ದಲ್ಲ, ಮತ್ತೆ ಅದು ಇಲ್ಲಿ ಪಾತಿವ್ರತ್ಯದ ಮಹಾತ್ಮ ಸೃಷ್ಟಿಸಿ ಪತಿವ್ರತೆಯಾದ ಸೀತಾದೇವಿ ಅವಳನ್ನು ಅಗ್ನಿಕುಂಡದಲ್ಲಿ ಪರಿಶುದ್ಧಳು ಅಂತ ನಿರೂಪಿಸುವುದಕ್ಕೆ ನಾ ಹೊರಟಾಗ ನೀವೆಲ್ಲ ಆತಂಕಿತರಾಗಿದ್ದು. ಹೌದು. ಅವಳ ಪಾತಿವ್ರತ್ಯದ ಬಗ್ಗೆ ನನಗೆ ಮಾತ್ರ ಅಲ್ಲ, ಮುನಿಮನೀಷಿಗಳಿಗೂ ದೃಢತೆ ಉಂಟು. ಆದ್ದರಿಂದಲೇ ಮಳಲಿನಿಂದ ಇದು ಲಿಂಗ ಸ್ಥಾಪನೆ ಮಾಡುವುದಕ್ಕೆ ಹೇಳಿದಾಗ ದೃಢತರವಾದ ಲಿಂಗವನ್ನು ಸ್ಥಾಪಿಸಿಕೊಟ್ಟಿದ್ದಾಳೆ. ಅದಕ್ಕಾಗಿಯೇ ಪಾತಾಳಂಗೆ ಉದ್ಭವವೂ ಆಯಿತು ನನ್ನ ಶರ ಮೂಲಕವಾಗಿ. ಅದಕ್ಕೆ ಪ್ರಸನ್ನನಾದ ಮಹಾದೇವ ಅನುಗ್ರಹಿಸಿ ಪ್ರೇತ ಮೋಕ್ಷಣ ಮಾಡಿ ಆಯಿತು. ಪ್ರೇತಕ್ಕೆ ಮೋಕ್ಷ ಆಯ್ತಾ? ಪ್ರೇತ ಮೋಕ್ಷ ಆಯಿತು. ಅದನ್ನೇ ಹೇಳಿದ್ದು, ನೀನೊಂದು ಮಾಡ್ತಿ ಅಂತಾದ್ರೆ ಈ ಪ್ರೇತಕ್ಕೆ ಈಗಲಾದ್ರೂ ಒಂದು ಮೋಕ್ಷ ಆಗ್ತದೆ ಅಂತ ಕೇಳಿದ್ದಲ್ವ? ಈ ಸಲ ನೀ ಮಾಡಿದ್ರೆ ಆಗುತ್ತಿತ್ತು ಅಂತ ನಾನು ಭಾವಿಸಿದ್ದು, ಆದ್ರೆ ಅವಳಿಂದಾಗಿ ಆಯ್ತು. ಅಲ್ಲ, ಯಾರದ್ದೇ ಆಗ್ಲಿ ಅದರಿಂದ ಇದನ್ನು ತಗೊಂಡೋಗಿ ಇಡುವುದ ಕೈಲಾಸ? ಬೇಡ ಇಲ್ಲ, ನೀ ಚಿಂತೆ ಮಾಡಬೇಕು. ಮಾರುತಾತ್ಮದ ನೀನು ತಂದಿಗ ಮಾರಹರ ಲಿಂಗವದು ಮುಂದಕ್ಕೆ ಚಾರು ಭಕ್ತಾಭಿಷ್ಟದಾಯಕ ಹನುಮದೀಶ್ವರನು ತೋರುವೆ ಲಿಂಗವು ವಿಶ್ವೇಶ್ವರ ಭಾರತದ ಸಂಸ್ಕೃತಿ ಸಂದೇಶದ ಸಾರವರುಗುವ ಸಾಕ್ಷಿಯಾಗಲಿ ರಾಮ ಸೇತುವಿದುವೋ ಹನುಮ ಸನಾತನವಾದ ಸಂಸ್ಕೃತಿಯಲ್ಲಿ ಬಲಕ್ಕೆಷ್ಟು ಮಹತ್ವ, ಭಕ್ತಿಗೆಷ್ಟು ಅಂತ ನೀನು ತಿಳಿದದ್ದಲ್ವ ಹನುಮಂತ? ಹೌದು ರಾಜ್ಞನಿ, ಬಲವನ್ನು ಭಕ್ತಿಗಿಂತ ಮೇಲೆ ಅಂತ ಯಾರಾದರೂ ಸ್ಥಾಪಿಸುವುದಕ್ಕುಂಟು? ಯಾವ ಕಾಲದಲ್ಲಾದರೂ ಭಕ್ತಿಯ ಕೆಳಗೆ ಶಿವಬಲಗಳನ್ನಾದರೂ ಬಡಿದು ತರ್ತೇನೆ ಅಂತ ಹೊರಟ ನೀನು ಬಲಿಷ್ಠನಾಗಿ ಕಾಣಿಸಿದೆ. ಆದರೆ ಭಕ್ತಾಗ್ರೇಸರಳಾಗಿ ಕಾಣಿಸಿದವಳು ಸೀತಾದೇವಿ. ಹೌದು. ಆದ್ದರಿಂದಲೇ ಭಕ್ತಿಗೆ ಮೇಲಿನ ಸ್ಥಾನ, ಅದರಲ್ಲಿ ಗರ್ಭಗುಡಿಯ ಒಳಗೆ ಅದಕ್ಕೆ ನೆಲೆ. ಅದಕ್ಕೆ ಹೆಸರು, ಅದಕ್ಕೆ ರಾಮೇಶ್ವರ. ರಾಮ ಸ್ಥಾಪಿಸಿದಂತಹ, ರಾಮನಿಂದ ಸ್ಥಾಪಿತವಾದುದು, ಇಲ್ಲದಿದ್ದರೆ ಪ್ರೇತ ಮೋಕ್ಷಣ ಆಗುವುದು. ಹೌದು. ಆದ್ದರಿಂದ ರಾಮನಿಂದ ಸ್ಥಾಪಿತವಾದ ರಾಮನ ಈಶ್ವರ ಲಿಂಗ ರಾಮೇಶ್ವರ ಲಿಂಗ. ರಾಮೇಶ್ವರ, ರಾಮೇಶ್ವರ ಮೊದಲು ರಾಮ. ಹೌದು, ಅದರ ರಾಮನಿಂದ ಸ್ಥಾಪಿತವಾದ ಲಿಂಗ. ಈಗ ಇನ್ನದನ್ನು ಕೇಳಬೇಕು ಅಂತ ನಿಮಗೆ ಕಾಣುವುದಕ್ಕಿಲ್ವ? ರಾಮನೇ ಸ್ಥಾಪಿಸಿದ್ದು, ರಾಮನಿಗಾಗಿ ಸೀತೆ ನಿರ್ಮಿಸಿದ್ದು, ರಾಮ ಸ್ಥಾಪಿಸಿದ್ದು, ಈಶ್ವರ ಒಲಿದು ನಿಂತದ್ದು. ಅವ್ರು ನೋಡ್ತಾರೆ ನೋಡಿ, ಕೇಳ್ತಾನೋ ಇಲ್ಲ ಇಲ್ಲ ಅಮ್ಮ 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 ಹಾಗೆ ಅಂತ ಅದನ್ನು ಯಾರು ಕೇಳಲಿಕ್ಕೆ ಆಗುದಿಲ್ಲ. ಈ ಮಕ್ಕಳು ಮಾಡಿದ್ದನ್ನು ಅಮ್ಮ ತೆಗೀತಾಳೆ, ಅಮ್ಮ ಮಾಡಿದ್ದನ್ನು ಮಕ್ಕಳು ತೆಗೆಯುವುದಿಲ್ಲ. ನಾನು ಮತ್ತೆ ಅಲ್ಲಿ ಮಾತಾಡ್ತೇನೆ ನಿಮ್ಮಲ್ಲಿ ಅದರ ಬಗ್ಗೆ. ಕೆಲವು ಮಾತಿಗೆ ವೇದಾಂತದಿಂದ ತನಗೆ ಲೋಕಾಂತದ ತನಕ ಅರ್ಥ ಸ್ವಾಮಿ. ಅದಕ್ಕೆ ಈಶ್ವರ ದೇವರಲ್ಲಿ ನೀವು ಇಲ್ಲದಿರುವಾಗಲೇ ಮಾತಾಡಬೇಕಷ್ಟೇ. ಅಲ್ಲ, ಈಗ ನಾನು ಇರುವಾಗ ಹೇಳಿದ್ದಕ್ಕೆ ನಾನು ಹೇಳಿದ್ದು. ಇದಕ್ಕೆ ಜಗತ್ತಿನ ತಾಯಿಯಾದವಳ ಸ್ಥಾಪನೆಯನ್ನು ಯಾವ ಮಕ್ಕಳಿಗೂ ತೆಗೆಯುವುದಕ್ಕಾಗುವುದಿಲ್ಲ. ಮಕ್ಕಳು ಮಾಡಿದ ಯಾವ ದುಷ್ಕೃತ್ಯ ನಿವಾರಣೆ ಎಲ್ಲ ತಾಯಂದಿರಿಂದಲೂ ಸಾಧ್ಯ ಆಗ್ತದೆ. ಅದು ಮಾತೃತ್ವದ ಮಹಿಮೆ. ಅದು ಲಿಂಗ, ಅದು ಹನುಮದೀಶ್ವರ ಲಿಂಗವಾದ ಹನುಮಂತ ಸ್ಥಾಪಿಸಿದ ಈಶ್ವರ ಲಿಂಗ. ಈಶ್ವರಲಿಂಗಕ್ಕೆ ಸ್ಥಾಪನೆಗೆ ಬಲವನ್ನು ಪ್ರಯೋಗಿಸಿದರೆ ಅದು ದೇವಸ್ಥಾನದ ಹೊರಗಿರ್ತದೆ, ಭಕ್ತಿಯನ್ನು ವಿನಿಯೋಗಿಸಿದ್ರೆ ಅದು ಒಳಗಿರ್ತದೆ. ಅಂತೂ ಈಶ್ವರ ದೇವರಿಗೆ ಒಂದು ಜಾಗದಲ್ಲಿ ನೀವು, ಒಂದು ಜಾಗದಲ್ಲಿ ನಾನು. ನಿನ್ನಿಂದ ಸ್ಥಾಪಿತವಾದದ್ದು ಕೊಂತಲೇ ಹೊಡಿಲಿಕ್ಕೆ ಜನ ಇಟ್ಟು ಬಂದದ್ದು, ನಾನು ತಡವಾಗಿ ಬರಬೇಕು. ಅದು ದೇವತೆಗಳು ಪರೋಕ್ಷ ಪ್ರಿಯರಾಗಿ ಏನು ಮಾಡಿದ್ರು ಅದಕ್ಕೆ ಲೋಕಕ್ಕೊಂದು ಸಂದೇಶ ಉಂಟು. ಹಾಗೆ ಅಂತ ಅದಕ್ಕೆ ಅಭಿಷೇಕಕ್ಕಾಗಿ ನಾನು ಧನುಸೂರಿದಂತಹ ಪ್ರದೇಶ ಏನುಂಟು ಅದು ಧನುಷ್ಕೋಡಿ ಎಂಬುದಾಗಿ ಪ್ರಸಿದ್ಧ. ಧನುಷ್ಕೋಡಿ ಇಲ್ಲಿ ಆದಂತಹ ರಾಮಸೇತು
ರಾಮೇಶ್ವರನ ಸನ್ನಿಧಾನ, ಹನುಮದೀಶ್ವರ ಲಿಂಗದ ಸ್ಥಾಪನೆ, ಇದೆಲ್ಲವೂ ವಿಶಿಷ್ಟವಾದ ವಿಚಿತ್ರವಾದ ವಿಶೇಷವಾದ ಸಂದೇಶವನ್ನು ಲೋಕಮುಖಕ್ಕೆ ಪ್ರಚುರಪಡಿಸ್ತಾ ಇರ್ತದೆ. ಎಲ್ಲ ದೇವತೆಗಳು ಒಗ್ಗೂಡಿ ಲೋಕದಲ್ಲಿ ಆರಾಧನೆ, ಭಕ್ತಿ ಭಾವ, ಅದರಿಂದ ಸಂಸ್ಕಾರ ಬೆಳೆಯುವುದಕ್ಕೆ ಶ್ರಮಿಸ್ತಾ ಇರ್ತಾರೆ. ಅದನ್ನು ನಾಶ ಮಾಡುವುದಕ್ಕೆ ರಾಕ್ಷಸೀಯ ಶಕ್ತಿಗಳು ಶ್ರಮಿಸ್ತಾ ಇರ್ತಾರೆ. ನಾವು ನಿಜವಾಗಿ ದೇವಸ್ಥಾನ ಸ್ಥಾಪನೆ ಮಾಡುವ ಮೊದಲು ಆ ಊರನ್ನು ಬಾಧಿಸ್ತಾ ಇರುವ ಆಸುರಿ ಶಕ್ತಿಗಳ ನಿಗ್ರಹವನ್ನು ಸಮಷ್ಟಿ ಪ್ರಜ್ಞೆಯಿಂದ ಮಾಡಬೇಕು. ನರವಾನರರ ಜೊತೆ ಸೇರಿ ಆಸುರಿ ಬಲವನ್ನು ನಿಗ್ರಹಿಸಿದ ಮೇಲೆ ಶ್ರೇಷ್ಠವಾದ ಕ್ಷೇತ್ರ ಸ್ಥಾಪನೆ ಆದಾಗ ಅಬಾಧಿತವಾಗಿ ಆರಾಧನೆ ನಡೆಯುತ್ತಾ ಇರ್ತದೆ. ರಾಮ ಸೇತು ಮನುಷ್ಯರ ಕರ್ತೃತ್ವಕ್ಕೆ, ಸಾಧ್ಯತೆಗೆ ಒಂದು ದೃಷ್ಟಾಂತ ಪ್ರಾಯವಾಗಿ ಮುಂದೆ ನಿಲ್ಲುತ್ತದೆ. ಅದನ್ನು ಮಾಡಿದಂತವನು ರಾಮ ನಿಮಿತ್ತ ಮಾತ್ರ. ಆದ್ದರಿಂದಲೇ ಎಲ್ಲರೂ ಹೇಳ್ತಾ ಇರುವುದು ನಮೋ 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 ಅಂತ ರಾಮನಿಗೆ. ಯಾರಿಗೂ ಮಾಡುವುದಕ್ಕಾಗುತ್ತದೆ. ದೇವರಿಗೆ ಪ್ರಾಮಾಣಿಕನಾಗಿದ್ದು ಧರ್ಮಚಾರಿಯಾಗಿ ನಡೆದರೆ ಎಂತಹ ದುಷ್ಟರು ಎಷ್ಟು ಪ್ರಬಲರಾಗಿ ಎದುರಾದರೂ ಕೂಡ ಅಸಾಧ್ಯವಾದದ್ದನ್ನು ಸುಲಭ ಸಾಧ್ಯವಾಗಿಸುವುದಕ್ಕಾಗುತ್ತದೆ ಎಂಬ ಅಮರ ಸಂದೇಶ ರಾಮಸೇತುವಿನಿಂದ ಸಿಕ್ಕಿತು ಅಂತಾದರೆ ಅದೇ ಸಂದೇಶ ಲೋಕದಲ್ಲಿ ಆದರಣೀಯವಾಗಲಿ, ಪೂಜಾರ್ಹವಾಗಲಿ, ಸರ್ವಲೋಕಕ್ಕೂ ಇದು ಜಗನ್ನಾಥನ ಅನುಗ್ರಹದಿಂದ ಮಂಗಳವನ್ನು ತರಲಿ ಅಂತ ಪ್ರಾರ್ಥನೆ. ರಾಮ ಕಥೆಗೆ ಮಧು ಮಧುರ ಈಗ ಪರ ಸುಖಗಳ ಒಲಿವ. ರಾಮ ಕಥೆಗೆ ಮಧು ಮಧುರ ಸೂರ್ಯವಂಶದ ದಶರಥ ರಾಯನ ಯಾಗದ ಪುಣ್ಯದ ಫಲವಾಗಿ ಭೂಮಿಗೆ ಜನಿಸಿದ ಶುಭವನ್ನು ಹರಸಿದ ಹನುಮತಿ ರಾಮನ ದಾಶರಥಿ. ಮಂಗಳಂ ಜಯ ಮಂಗಳಂ ನಮೋ ಮಂಗಲೋ.